ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಈ ಸೀಸನಲ್ಲಿ ಸಿಗುವಂತಹ ಮಾವಿನಕಾಯನ್ನು ಉಪಯೋಗಿಸಿ ಮಾವಿನಕಾಯಿ ಮೆಣಸಿನಕಾಯನ್ನು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಮಾವಿನಕಾಯಿ ಮೆಣಸಿನಕಾಯಿ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿ ಮಾಡ್ತಾರೆ. ಹಾಗೆಯೇ ನಮ್ಮ ಮಂಗಳೂರು ಸ್ಟೈಲಲ್ಲಿ ಈ ರೀತಿ ನಾವು ಮೆಣಸಿನಕಾಯಿ ಮಾಡ್ತೇವೆ. ಸೊ ಇದರಲ್ಲಿ ಅನ್ನ ಅಂತೂ ಸೂಪರಾಗಿ ಸೇರುತ್ತೆ. ಇದು ಎರಡು ಮಾತೇ ಇಲ್ಲ. ಜ್ವರ ಬಂದು ಬಾಯಿ ರುಚಿ ಕೆಟ್ಟಿರುವಾಗೆಲ್ಲ ಇದರಲ್ಲಿ ಊಟ ಸೂಪರಾಗಿ ಸೇರುತ್ತೆ. ಹಾಗೆಯೇ ಇದನ್ನು ಚಪಾತಿ, ರೊಟ್ಟಿ, ದೋಸೆ ಜೊತೆಗೆ ಕೂಡ ತಿನ್ನಬಹುದು. ಅಂತಹ ಮಾವಿನಕಾಯಿ ಮೆಣಸಿನಕಾಯನ್ನು ಯಾವ ರೀತಿ ಈಸಿಯಾಗಿ ಕೆಲವೊಂದು ಟಿಪ್ಸ್ಗಳು ಕೂಡ ಹೇಳ್ತೇನೆ. ಸೊ ಆ ಟಿಪ್ಸ್ಗಳನ್ನು ಕೇಳಿ ಯಾವ ರೀತಿ ಮಾಡೋದು ಅಂತ ಹೇಳುವ. ಸೊ ಹಾಗಾದರೆ ಇನ್ನು ತಡ ಮಾಡೋದು ಬೇಡ, ಮಾವಿನಕಾಯಿ ಮೆಣಸಿನಕಾಯಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಮೊದಲಿಗೆ ನಾನು ಮಾವಿನಕಾಯನ್ನು ಉಪ್ಪಿನಕಾಯಿಗೆ ಉಪ್ಪಿನಕಾಯಿ ಮಾಡಲಿಕ್ಕೆ ಉಪಯೋಗಿಸಿದ್ದೇನೆ. ನಂತರ ಆ ಗೆರಟೆಯಲ್ಲಿ ಸ್ವಲ್ಪ ಮಾವಿನ ಹಣ್ಣಿನ ಒಂದು ಪೀಸಸ್ ಇರ್ತದಲ್ಲ, ಅದನ್ನು ನಾನು ಇದಕ್ಕೆ ಮೆಣಸಿನಕಾಯಿ ಹಾಕಲಿಕ್ಕೆ ಯೂಸ್ ಮಾಡ್ತಾ ಇದ್ದೇನೆ. ಸೊ ನಮ್ಮ ಮನೆಯಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಅಥವಾ ಯಾವುದೇ ಉಪ್ಪಿನಕಾಯಿ ಮಾಡೋ ಸ್ಪೆಷಲಿಸ್ಟ್ ಬಂದು ನನ್ನ ನಾದಿನಿ. ಮುಂಚೆ ನನ್ನ ಅತ್ತೆ ಮಾಡ್ತಾಯಿದ್ರು, ಈಗ ನಾದಿನಿಯೇ ಮಾಡೋದು ಉಪ್ಪಿನಕಾಯಿ ಎಲ್ಲ. ಸೊ ಹಾಗಾಗಿ ಅವರೇ ಇವತ್ತಿನ ಮೆಣಸಿನಕಾಯಿ ಮಾಡಿರೋದು. ಸೊ ಈ ಹಣ್ಣನ್ನು ನಾನು ಬೇಯಿಸಿದ್ದೇನೆ ಮೊದಲಿಗೆ. ಸೊ ಇದು ಹೇಗೆ ಅಂದರೆ ಸ್ವಲ್ಪ ನೀರು ಹಾಕಿಬಿಟ್ಟು, ಹಾಗೆಯೇ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಅರಶಿನ ಪುಡಿ, ಹಾಗೆಯೇ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಬೇಯಿಸಬೇಕು. ಚೆನ್ನಾಗಿ ಸಾಫ್ಟ್ ಆಗುವ ತನಕ ಬೇಯಿಸಬೇಕು. ನಂತರ ಒಂದು ಮಿಕ್ಸಿ ಜಾರಿಗೆ ಒಂದು 8 ಕಲ್ಲರಿಗೋಸ್ಕರ ಬಣ್ಣಕ್ಕೋಸ್ಕರ ಉದ್ದ ಮೆಣಸಿನಕಾಯಿ, 2 ಖಾರಕ್ಕೋಸ್ಕರ ಗಿಡ್ಡ ಮೆಣಸಿನಕಾಯಿ, 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ, ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಮೆಂತೆಯನ್ನು ಹಾಕಿದೆ. ಇದು ಆಪ್ಷನಲ್, ಬಟ್ ಇದು ಹಾಕೋದ್ರಿಂದ ಒಳ್ಳೆ ಘಮ ಬರ್ತದೆ. ಇದನ್ನು ಸ್ವಲ್ಪ ನೀರು ಹಾಕಿ ಈ ರೀತಿ ಪೇಸ್ಟ್ ಮಾಡಿದ್ದೇನೆ. ಅಂದರೆ ನೋಡಿ, ಮಾವಿನಕಾಯಿ ಬೇಯಲಿಕ್ಕೆ ನಾವು ಇಟ್ಟಿದ್ವಿ, ಈ ರೀತಿ ಚೆನ್ನಾಗಿ ಬೆಂದಿದ್ದೆ. ಒಳ್ಳೆ ಸ್ಮ್ಯಾಶ್ ಆಗುವ ರೀತಿ ಬೇಯಬೇಕಿದು. ಒಳ್ಳೆ ಅಂದರೆ ಚೆನ್ನಾಗಿ ಒಂದು ಸಾಫ್ಟ್ ಆಗಬೇಕು ಮಾವಿನಕಾಯಿ, ಆ ಥರ ಬೇಯಬೇಕು. ಸೊ ನಂತರ ಈ ಮೆಣಸಿನ ಮಿಶ್ರಣ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಮಾವಿನಕಾಯಿ ನೀವು ಇಡೀ ಮಾವಿನಕಾಯಿಯಲ್ಲಿ ಮಾಡೋದಾದರೂ ಕೂಡ ಅದರ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಆಗ ಚೆನ್ನಾಗಿರ್ತದೆ. ಇನ್ನು ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡುವ. ಒಗ್ಗರಣೆ ಅಂತೂ ಸೂಪರ್ ಆಗಿರಬೇಕು, ಆಗನೇ ಇದು ಹೈಲೈಟ್ ಆಗೋದು. ಸೊ ಒಂದು ಬೇರೆಯೇ ಪಾತ್ರೆಯಲ್ಲಿ ನಾನು ಒಗ್ಗರಣೆ ಮಾಡ್ತಾ ಇದ್ದೇನೆ. ಅದಕ್ಕೆ ತೆಂಗಿನ ಎಣ್ಣೆ ಹಾಕಿದ್ದೇನೆ. ತೆಂಗಿನ ಎಣ್ಣೆ ಹಾಕೋದ್ರಿಂದ ಒಂದು ಒಳ್ಳೆ ಘಮ ಬರ್ತದೆ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಉದ್ದಿನ ಬೇಳೆ ಹಾಕಿದ್ದೇನೆ. ಒಂದೊಂದು ಕಡೆ ಒಂದೊಂದು ರೀತಿ ಒಗ್ಗರಣೆ ಹಾಕ್ತಾರೆ, ನಾವು ಈ ರೀತಿ ಮಾಡ್ತೇವೆ. ಇದು ಒಗ್ಗರಣೆ ಒಳ್ಳೆ ಘಮ ಬರುವಂಥ ಒಗ್ಗರಣೆ. ಹಾಗೆಯೇ ಉದ್ದಿನಬೇಳೆ ಬಣ್ಣ ಚೇಂಜ್ ಆದ ನಂತರ ಸಾಸಿವೆ ಹಾಕಿ ಸಾಸಿವೆಯನ್ನು ಸಿಡಿಸಬೇಕು. ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ಬೇಕು. ಕರಿಬೇವಿನ ಎಲೆ ಹಾಕೋದ್ರಿಂದ ಒಳ್ಳೆ ಘಮ ಬರ್ತದೆ. ಹಾಗೆಯೇ ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ದೇವೆ. ಇನ್ನೊಂದು ವಿಷಯ, ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಈರುಳ್ಳಿ ಹಾಕಿದರೆ ತುಂಬ ಜಾಸ್ತಿ ದಿನ ಈ ಮಾವಿನಕಾಯಿ ಮೆಣಸಿನಕಾಯಿ ಇಡಲಿಕ್ಕೆ ಆಗೋದಿಲ್ಲ. ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು, 1 ವಾರ ಎಲ್ಲ ಇಡ್ಬೋದು. ಆದರೆ ನೀವು ಜಾಸ್ತಿ ದಿನ ಸ್ಟೋರ್ ಮಾಡೋದಾದರೆ ಈ ಈರುಳ್ಳಿಯನ್ನು ಸ್ಕಿಪ್ ಮಾಡಬಹುದು. ಡಬ್ಬದಲ್ಲಿ ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿ ಇಡ್ಬೋದು. ಸೊ ಈರುಳ್ಳಿಯ ಹಸಿ ಸ್ಮೆಲ್ ಹೋದ ನಂತರ ನಾವು ಮೆಣಸಿನಕಾಯಿ ಏನು ಪ್ರಿಪೇರ್ ಮಾಡಿ ಇಟ್ಟಿದ್ದೇವೆ ನೋಡಿ ಮಾವಿನ ಹಣ್ಣಿನ ಮಿಶ್ರಣಕ್ಕೆ, ಸೊ ಅದನ್ನು ಪೂರ್ತಿಯಾಗಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಗ ಒಂದು ಘಮ ಬರ್ತದಲ್ಲ, ವಾವ್, ಸೂಪರ್ ಆಗಿರ್ತದೆ. ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗ್ತದೆ. ಯಾಕಂದರೆ ಅದರ ಘಮದಲ್ಲೇ ನಿಮಗೆ ಈಗಲೇ ಟೇಸ್ಟ್ ನೋಡುವ ಅಂತ ಅನಿಸ್ತದೆ. ಮತ್ತು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡಿ ಕೂಡ ತಿನ್ನಬಹುದು. ಇದನ್ನು ಗಂಜಿಗೆ ಯೂಸ್ ಮಾಡ್ಬೋದು, ಅನ್ನ ಜೊತೆ ಸೈಡ್ ಡಿಶ್ ಆಗಿ ಕೂಡ ಉಪಯೋಗಿಸಬಹುದು. ವೆಜ್ ಊಟ ಇದ್ರೆ ಅಂತೂ ಈ ಥರ ಒಂದು ಮಾವಿನಕಾಯಿ ಮೆಣಸಿನಕಾಯಿ ಇದ್ದರೆ ಸೂಪರಾಗಿ ಸೇರುತ್ತೆ. ಹಾಗೆಯೇ ಇದನ್ನು ಚಪಾತಿ, ರೊಟ್ಟಿ, ನೀರು ದೋಸೆಗೆ ಕೂಡ ಯೂಸ್ ಮಾಡಬಹುದು. ಟೇಸ್ಟಿಯಾಗಿ ಇರ್ತದೆ. ಪರೋಟಕ್ಕೂ ಕೂಡ ಇದನ್ನು ಹಚ್ಬಿಟ್ಟು ತಿಂತಾರೆ. ಈ ಶೆಜ್ವಾನ್ ಚಟ್ನಿ ಎಲ್ಲ ಇರ್ತದಲ್ಲ, ಸಾಧಾರಣ ಇದು ಕೂಡ ಒಂದು ಆ ಲೆವೆಲ್ಗೆ ಇರ್ತದೆ. ಅಂದರೆ ಸ್ಪೈಸಿ, ಉಪ್ಪು, ಖಾರ, ಹುಳಿ ಎಲ್ಲ ಇರ್ತದೆ. ನೋಡಿ, ಈ ಫೈನಲ್ ಆಗಿ ಈ ರೀತಿ ರೆಡಿಯಾಗಿದೆ. ಸೊ ಒಗ್ಗರಣೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು, ಅಷ್ಟೇ. ತುಂಬ ಈಸಿ ಇದು ಮಾಡಲಿಕ್ಕೆ. ಸೊ ನೀವು ಮಾವಿನ ಹಣ್ಣನ್ನೇ ಯೂಸ್ ಮಾಡೋದಾದರೆ ಸಿಪ್ಪೆ ತೆಗೆದುಬಿಟ್ಟು ಮಾಡಿ, ಬರೀ ಹಣ್ಣಲ್ಲಿ ಮಾಡಿ, ಆಗ ಚೆನ್ನಾಗಿರ್ತದೆ. ನೋಡಿ ಯಾವ ಥರ ಕಾಣ್ತಾ ಉಂಟು ಅಂತ, ಆ ಬಣ್ಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ನೋಡಿ. ಆಗ ನಾನು ಹೇಳುವಂತಹ ಟಿಪ್ಸ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಕೂಡ ಪರ್ಫೆಕ್ಟಾಗಿ ಇದೇ ರೆಸಿಪಿಯನ್ನು ಮಾಡಬಹುದು. ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.
ಹಾಗೆಯೇ ಅಲ್ಲೇ ಇರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೊಮ್ಮೆ ಮತ್ತೊಂದು ಹೊಸ ರೆಸಿಪಿ ಜೊತೆ ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.